ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫ್ಯಾಕ್ಟ್ರಿಲಿ ಇಂಟೀರಿಯರ್ ವರ್ಕ್ ಹೇಗೆ ನಡೆಯುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ಲ್ಯಾಮಿನೇಟ್ ಬರುತ್ತೆ, ಅದಾದ ನಂತರ ಶೀಟ್ ಬರುತ್ತೆ. ಶೀಟ್ನ ಪೇಸ್ಟಿಂಗ್ ಮಾಡಿ ಫೆವಿಕಲ್ ಗಮ್ ಹಾಕ್ತಾರೆ. ಅದರಲ್ಲಿ ಈ ಥರ ಫೆವಿಕಲ್ ಗಮ್ ಹಾಕಿ ಈ ಥರ ಲ್ಯಾಮಿನೇಟ್ ಹಾಕಿ ಪೇಸ್ಟಿಂಗ್ ಮಾಡ್ಕೋತಾರೆ. ನೋಡಿ, ಮಾಡ್ತಾ ಇದ್ದಾರೆ ಎಲ್ಲ. ಈ ಥರ ಪೇಸ್ಟಿಂಗ್ ಮಾಡಿಕೊಂಡು ಅದಾದ ನಂತರ ಅದ್ರ ಮೇಲೆ ಈ ಥರ ಲ್ಯಾಮಿನೇಟ್ ಹಾಕ್ತಾರೆ. ಲ್ಯಾಮಿನೇಟ್ ಹಾಕಿ ಪ್ರೆಸ್ಸಿಂಗ್ ಮಿಷಿನ್ ಅಂತ ಬರುತ್ತೆ, ಅದಕ್ಕೆ ಪ್ರೆಸ್ಸಿಂಗ್ ಮಾಡೋಕ್ಕೆ ಹಾಕ್ತಾರೆ. ಇದಕ್ಕೆ ನೋಡಿ, ಡೌನ್ ಆಗ್ತಾ ಇದೆ ಪ್ರೆಸ್ಸಿಂಗ್ ಆಗೋಕ್ಕೆ. ಈಗ ಅದು ಪೇಸ್ಟಿಂಗ್ ಮಾಡಿದಾರಲ್ಲ, ಅದಕ್ಕೆ ಪ್ರೆಸ್ ಆಗಬೇಕು ಅಂದರೆ ಒಂದು ದಿನ ಬೇಕು. ಅದು ಇವಾಗ ಮಾಡ್ತಾ ಇದ್ದಾರೆ. ನೋಡಿ, ಅದು ಪ್ರೆಸ್ಸಿಂಗ್ ಆದಮೇಲೆ ಈ ಥರ ಬರುತ್ತೆ ಶೀಟು. ಇದನ್ನು ತಗೊಂಡು ಇವರು ಕಟ್ಟಿಂಗ್ ಆಪ್ರೇಟ್ರು ಇದಕ್ಕೆ ಇರ್ತಾರೆ. ಅವರು ಕಾರ್ಪೆಂಟ್ರ್ ಅವರು ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಇಂಟೀರಿಯರ್ ವರ್ಕ್ಗೆ, ಸೈಟ್ಗೆ ಹೋಗಿ ಮೆಜರ್ಮೆಂಟ್ ತಗೊಬಂದು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಕಟ್ ಮಾಡಿಸ್ಕೊಳ್ತಾರೆ. ಯಾವ ಸೈಜಿಗೆ ಬೇಕು ಏನು ಅಂತ ಎಲ್ಲ ಕಟ್ ಮಾಡಿಸ್ಕೊಂಡು ತಗೊಂಡೋಗ್ತಾರೆ ಮೆಟೀರಿಯಲ್ಲು. ನೋಡಿ, ವರ್ಕ್ ನಡೀತೈತೆ. ಡೈಲಿ ಕಾರ್ಪೆಂಟ್ರುಗಳು ಬಂದು ಈ ಥರ ಮೆಟೀರಿಯಲ್ ಹಾಕ್ಸಿ ಕಟ್ ಮಾಡಿಸ್ಕೊ ಹೋಗ್ತಾರೆ. ಕರೆಕ್ಟ್ ಸೈಜಾಗಿ ಕಟ್ಟಿಂಗ್ ನಡೆಯುತ್ತೆ ಇಲ್ಲಿ ಮಿಷಿನಲ್ಲಿ. ನೋಡಿ, ಅದು ಕಟಿಂಗ್ ಆದ ನಂತರ ಎಡ್ ಬೀಡಿಂಗ್ ಬೇಕಲ್ಲ, ಅದಕ್ಕೆ ಈ ಥರ ಮಿಷಿನಲ್ಲಿ ಹಾಕ್ತಾರೆ. ನೋಡಿ, ಆಟೋಮೆಟಿಕ್ಲಿ ಎಡ್ ಬೀಡಿಂಗ್ ಆಗಿ ತಾನಾಗಿ ಬಂದ್ಬಿಡುತ್ತೆ. ನೋಡಿ, ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಎಡ್ ಬೀಡಿಂಗು ಮಿಷಿನಲ್ಲೇ ಕ್ಲಿಯರಾಗಿ ಆಗುತ್ತೆ. ಇದಾದ ನಂತರ ಈ ಥರ ಮೆಟೀರಿಯಲ್ ರೆಡಿ ಆಗುತ್ತೆ. ಈ ಫ್ಯಾಕ್ಟ್ರಿ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ. ನನ್ನ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಹೆಚ್ಚಿನ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ.